ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಂಗಾರಿಕಾ ಸಂಕಷ್ಟ ಚತುರ್ಥಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನೀಡ್ತಾ ಇದ್ದೀನಿ. ಪ್ರತಿ ವರ್ಷ 2 ಬಾರಿ ಅಂಗಾರಿಕಾ ಸಂಕಷ್ಟ ಚತುರ್ಥಿ ಬರುತ್ತೆ. ಆದರೆ ಈ ವರ್ಷ ಹೊಸ ವರ್ಷ 2026ರಲ್ಲಿ 3 ಬಾರಿ ಅಂಗಾರಿಕಾ ಸಂಕಷ್ಟ ಬಂದಿರೋದ್ರಿಂದ ತುಂಬಾ ಶ್ರೇಷ್ಠವಾದಂತಹ ವರ್ಷ ಇದಾಗಿದೆ. ಇನ್ನು ಮೊದಲನೆಯ ಸಂಕಷ್ಟ ಅಂದರೆ ಅಂಗಾರಿಕಾ ಸಂಕಷ್ಟ ಚತುರ್ಥಿ ಪ್ರಾರಂಭ ಆಗೋದು ನಾಳೆ 6ನೇ ತಾರೀಕು ಬೆಳಗ್ಗೆ ಮಂಗಳವಾರ 8 ಗಂಟೆ 2 ನಿಮಿಷಕ್ಕೆ ಪ್ರಾರಂಭವಾಗಿ ಬುಧವಾರ 7ನೇ ತಾರೀಕು ಬೆಳಗ್ಗೆ 6 ಗಂಟೆ 53 ನಿಮಿಷಕ್ಕೆ ಮುಕ್ತಾಯ ಆಗ್ತಾ ಇದೆ. ಹಾಗೆ ಚಂದ್ರೋದಯ ರಾತ್ರಿ ಚಂದ್ರೋದಯದ ಸಮಯ 9 ಗಂಟೆ 8 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. 9 ಗಂಟೆ 30 ನಿಮಿಷದ ಒಳಗಡೆನೆ ಆಲ್ಮೋಸ್ಟ್ ಆಲ್ ಚಂದ್ರನ ದರ್ಶನ ಆಗೋಗುತ್ತೆ. ಇನ್ನು ಮೋಡ ಕವಿದಂತಹ ವಾತಾವರಣ ಇದ್ದರೆ ಒಂದು ತಟ್ಟೆಯಲ್ಲಿ ಅಕ್ಕಿನ ತೆಗೆದುಕೊಂಡು ಅಕ್ಷತೆಗಳನ್ನು ತೆಗೆದುಕೊಂಡು ಅಕ್ಷತೆಯಲ್ಲಿ ಚಂದ್ರನ ಒಂದು ಆಕಾರವನ್ನು ಅಥವಾ ಬಿಂಬವನ್ನು ಅಥವಾ ಒಂದು ಚಿತ್ರವನ್ನು ಬರೆದು ನಾವು ಅದಕ್ಕೆ ಪೂಜೆ ಸಲ್ಲಿಸಿ ನೈವೇದ್ಯವನ್ನು ಮಾಡ್ಬೋದು. ಹಾಗೆ ಅಂಗಾರಿಕಾ ಸಂಕಷ್ಟ ಚತುರ್ಥಿನ ನಾವು ಸೂರ್ಯಾಸ್ತದ ನಂತರ ಅಂದರೆ ರಾತ್ರಿ ಹೊತ್ತು ಸಾಯಂಕಾಲ ಹೊತ್ತು ನಾವು ಸಂಜೆಯ ಸಮಯದಲ್ಲಿ ಸಂಕಷ್ಟ ಚತುರ್ಥಿಯನ್ನು ಅಂಗಾರಿಕಾ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತೆ. ಬೆಳಿಗ್ಗೆ ಹೊತ್ತಂತೂ ಎಲ್ರಿಗೂ ಗೊತ್ತಿರೋ ಹಾಗೆ ಬೆಳಗಿನ ಕೆಲಸಗಳನ್ನು ಏನು ಮಾಡ್ಕೋತಿರೋ, ಮನೆ ಕ್ಲೀನಿಂಗ್ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಎಲ್ಲದಕ್ಕೂ ಏನು ಸಿದ್ಧತೆ ಮಾಡ್ಕೊತಿರೋ ಮಾಡ್ಕೊಂಡ್ಬಿಟ್ಟು ಸರಳವಾಗಿ ಗಣೇಶನ ಪೂಜೆನೂ ಕೂಡ ಮಾಡಬೇಕಾಗುತ್ತೆ. ಹಾಗೆ ಗರಿಕೆಯನ್ನು ಇಟ್ಟು, ಗರಿಕೆ ಅಂತೂ ಬೇಕೇ ಬೇಕು ಗಣೇಶನ ಪೂಜೆಯಲ್ಲಿ. ಗರಿಕೆ, ಗಂಧ, ಜನಿವಾರ ಇದಂತೂ ಕಂಪಲ್ಸರಿ ಬೇಕೇ ಬೇಕು. ಇದನ್ನೆಲ್ಲ ಇಟ್ಟು ನಾವು ಸಂಕಲ್ಪ ಮಾಡಬೇಕಾಗುತ್ತೆ. ಬೆಳಗ್ಗೆನೇ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಯಾವ ಥರ ನಾವು ಸಂಕಲ್ಪ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಗಣೇಶನ ಫೋಟೋ ಇಟ್ಟು ಅಥವಾ ಒಂದು ಮೂರ್ತಿಯನ್ನು ಇಟ್ಟು ಏನು ನೀವು ಪೂಜೆ ಮಾಡ್ತೀರೋ ಆ ಒಂದು ಸಮಯದಲ್ಲಿ ನೀವು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ. ಇಡೀ ದಿನ ನಾನು ಉಪವಾಸ ಮಾಡ್ತೀನಿ, ನನ್ನ ಈ ಒಂದು ಕೆಲಸ ಆಗಬೇಕು, ಹಾಗಾಗಿ ನಾನು ನಿನ್ನ ಒಂದು ವ್ರತವನ್ನು ಮಾಡ್ತಾ ಇದ್ದೀನಿ ದೇವರೇ ಅಂತ ನೀವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ವ್ರತವನ್ನು ಅಥವಾ ನೀವು ಸಂಕಲ್ಪವನ್ನು ಏನು ಮಾಡ್ತೀರೋ ಅದು ಯಾವ ಥರ ಅನ್ನೋದಾದರೆ, ಮೊದಲೇದಾಗಿ ನೀವು ದೇವರ ಮನೆಯನ್ನು ಶುದ್ಧ ಮಾಡಿಕೊಂಡು ಅಲ್ಲಿ ನೀವು ಒಂದು 11 ವೀಳ್ಯದೆಲೆ ಅಥವಾ 21 ವೀಳ್ಯದೆಲೆ ಇಲ್ಲದೆ ಹೋದರೆ ಎಕ್ಕದೆಲೆ ಏನಾದರೂ ನಿಮಗೆ ಸಿಕ್ಕರೆ ಎಕ್ಕದೆಲೆನೂ ಅಷ್ಟೇ 11 ಎಕ್ಕದೆಲೆ ಅಥವಾ 21 ಎಕ್ಕದೆಲೆನ ತೆಗೆದುಕೊಂಡು ಅದಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ನೀಟಾಗಿ ರಂಗೋಲಿ ಆಕಾರದಲ್ಲಿ ಎಲೆಗಳನ್ನು ಇಟ್ಟು ಆ ಒಂದು ಎಲೆಗಳ ಮಧ್ಯದಲ್ಲಿ ಒಂದು ಕಳಶವನ್ನು ತುಂಬಿಟ್ಟು ಕಳಶದಲ್ಲಿ ಅರಿಶಿನ ಕುಂಕುಮ ಹಾಗೆ ಏನು ಅಡಿಕೆ ಬೆಟ್ಟ, ಹೂವು, ಎಕ್ಕದ ಹೂವು ಇಷ್ಟನ್ನು ಹಾಗೆ ಕೆಂಪು ಅಕ್ಷತೆ ಇಷ್ಟನ್ನು ಹಾಕಿಬಿಟ್ಟು ನೀವು ಅದ್ರ ಮೇಲೆ ಒಂದು ನಿಮ್ಮ ಬೆರಳುಗಳಿಂದ ನೀರನ್ನು ಮುಟ್ಟಿ ನೀವು ಸಂಕಲ್ಪ ಮಾಡಬೇಕಾಗುತ್ತೆ. ನಾನು ನನ್ನ ಕೋರಿಕೆ ಇದಿದೆ ದೇವರೇ, ನಾನು ಇಂತಹ ಒಂದು ನನ್ನ ಕೆಲಸ ಆಗಬೇಕು, ಹಾಗಾಗಿ ನಾನು ವ್ರತ ಮಾಡ್ತಾಯಿದ್ದೀನಿ, ಅದನ್ನು ಈಡೇರಿಸು ಅಂತ ದೇವರಿಗೆ ಬೇಡಿಕೊಂಡು ನಂತರ ಅದ್ರ ಮೇಲೆ ಒಂದು ತಟ್ಟೆಯಲ್ಲಿ ಒಂದು ಅಕ್ಕಿಯನ್ನು ಹರಡಿ, ಚಿಕ್ಕದಾದಂತಹ ಪ್ಲೇಟಲ್ಲಿ ಅಕ್ಕಿನ ಹರಡಿ ಒಂದು ಕಳಶದ ಮೇಲೆ ಇಟ್ಟು ಅದ್ರ ಮೇಲೆ ಗಣೇಶನ ವಿಗ್ರಹವನ್ನು ಒಂದು ಅಭಿಷೇಕ ಮಾಡಿ ಅಭಿಷೇಕ ಮಾಡಿದಂತಹ ವಿಗ್ರಹ ಆಗಿರ್ಬೋದು, ಗಣೇಶನ ವಿಗ್ರಹ ಆಗಿರ್ಬೋದು ಅಥವಾ ಒಂದು ಅಡಿಕೆ ಬೆಟ್ಟವನ್ನು ಇಟ್ಟು ನೀವು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡ್ಬಿಟ್ಟು ನೀವು ಗಣೇಶನಿಗೆ ಒಂದು ಅಲಂಕಾರ ಮಾಡಬೇಕಾಗುತ್ತೆ. ಏನಪ್ಪ ಅಂತ ಅಂದರೆ ಒಂದು ಗರಿಕೆಯಿಂದ ಅಲಂಕಾರ ಮಾಡಿ, ಅದೇ ರೀತಿ ಎಕ್ಕದ ಹೂವಿನ ಒಂದು ಮಾಲೆಯನ್ನು ಮಾಡಿ ಹಾಕಿ ಅರಿಶಿನ ಕುಂಕುಮವನ್ನು ಅರ್ಪಿಸಿ, ಹಾಗೆ ಗಂಧವನ್ನು ಮರಿದೆ ಗಂಧವನ್ನು ಅರ್ಪಿಸಿ ಗಂಧದಿಂದ ಅಲಂಕಾರ ಮಾಡಿ ಹಾಗೆ ಒಂದು ಜನಿವಾರವನ್ನು ಹಾಕಿ ಇಷ್ಟು ಮಾಡಿ ನೀವು ಸಂಕಲ್ಪವನ್ನು ಕೈಗೊಳ್ಳಬೇಕಾಗುತ್ತೆ. ಸೊ ಇವಾಗ ನಾನು ಸಂಕಲ್ಪವನ್ನು ಯಾವ ಥರ ಮಾಡಬೇಕು ಅಂಗಾರಿಕಾ ಸಂಕಷ್ಟ ಚತುರ್ಥಿ ದಿನ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ಇನ್ನು ಗಣೇಶನ ಮುಡುಪನ್ನು ಕಟ್ಟೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಹಳದಿ ಅಥವಾ ಕೆಂಪು ಒಂದು ಬಟ್ಟೆಯನ್ನು ತೆಗೆದುಕೊಂಡು, ಚಿಕ್ಕದಂತಹ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಯಲ್ಲಿ ಒಂದು 11 ರೂಪಾಯಿ ಹಾಗೆ ಅಡಿಕೆ ಬೆಟ್ಟ, ಅಕ್ಷತೆ, ಕೆಂಪು ಅಕ್ಷತೆ, ಇನ್ನು ಗರಿಕೆ, ನಿಮಗೆ ಎಕ್ಕದ ಹೂ ಸಿಕ್ಕರೆ ಒಂದು ಎಕ್ಕದ ಹೂ ಇಷ್ಟನ್ನು ಇಟ್ಟು ಗಣೇಶನ ಒಂದು ಮಂತ್ರವನ್ನು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಅಂತ ಒಂದು ಮಂತ್ರವನ್ನು ಜಪಿಸ್ತಾ ಒಂದು ಶ್ಲೋಕವನ್ನು ಜಪಿಸ್ತಾ ನೀವು ಅದು ಇಷ್ಟು ಸಾಮಗ್ರಿಗಳನ್ನು ಆ ಒಂದು ಬಟ್ಟೆಯಲ್ಲಿ ಇಟ್ಟು ಕಟ್ಟಬೇಕಾಗುತ್ತೆ, ಮಡಚಬಿಟ್ಟು ಅದನ್ನು ಗಣೇಶನ ಏನು ಕಳಶವನ್ನು ಸ್ಥಾಪನೆ ಮಾಡಿರ್ತೀರೋ ಪೀಠದಲ್ಲಿ ನೀವು ಆ ಒಂದು ಇದನ್ನು ಪೀಠದಲ್ಲಿ ಗಣೇಶನ ಮುಂದೆ ನೀವು ಇಟ್ಟು ಕಳಶದ ಮುಂದೆ ಈ ಒಂದು ಮುಡುಪನ್ನು ಕಟ್ಟಬೇಕಾಗುತ್ತೆ. ನಿಮ್ಮ ಕೋರಿಕೆಗಳನ್ನು ಈಡೇರಿಸು ದೇವರೇ, ನಮ್ಮ ಕೋರಿಕೆಗಳನ್ನು ಈಡೇರಿಸುವಂಥ ನೀವು ಏನು ಬಯಸ್ತಾ ಇದ್ದೀರೋ, ನಿಮಗೆ ಯಾವ ಕೆಲಸ ಆಗಬೇಕೋ ಆ ಕೆಲಸದ ಬಗ್ಗೆ ನೀವು ಬೇಡಿಕೊಂಡು ದೇವರ ಹತ್ರ ನೀವು ಕೇಳಿಕೊಂಡು ಇದು ನನ್ನ ಕೆಲಸ ಆಗಬೇಕು, ಇವತ್ತು ನಾನು ನಿನಗೆ ಮುಡುಪು ಕಟ್ತಾ ಇದ್ದೀನಿ ಅಂತ ದೇವರ ಹತ್ರ ಕೇಳಿಕೊಂಡು ನೀವು ಆ ಮುಡುಪನ್ನು ದೇವ್ರ ಮುಂದೆ ಇಡಬೇಕಾಗುತ್ತೆ.
ಇದು ಈ ಥರ ಗಣೇಶನ ಮುಂದೆ ಮುಡುಪು ಕಟ್ಟುವಂತಹ ವಿಧಾನ ಆಗಿದೆ. ಹಾಗೆ ಉಪವಾಸ ಮಾಡೋದು, ಈ ದಿನ ಉಪವಾಸ ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಆದಷ್ಟು ಪೂರ್ತಿಯಾಗಿ ಉಪವಾಸ ಮಾಡಿ, ನೀರಾಹಾರ ಮಾಡಿದರೂ ಪರವಾಗಿಲ್ಲ, ಪೂರ್ತಿಯಾಗಿ ಉಪವಾಸ ಮಾಡೋದ್ರಿಂದ ತುಂಬಾ ಒಳ್ಳೆಯ ಪ್ರತಿಫಲ ದೊರೆಯುತ್ತೆ. ಕೆಲವೊಬ್ಬರಿಗೆ ಆಗಲ್ಲ, ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಇರೋರಾಗಿರ್ಬೋದು, ವಯಸ್ಸಾದವರು ಇರ್ಬೋದು, ಆಗಲ್ಲ ನಮಗೆ ಅನ್ನೋರು, ಪೂರ್ತಿ ಉಪವಾಸ ನಮಗೆ ಅಷ್ಟೊಂದು ಶಕ್ತಿ ಇಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ಹಾಲು ಹಣ್ಣನ್ನು ಸೇವಿಸಾದರೂ ನೀವು ಉಪವಾಸವನ್ನು ಕೈಗೊಳ್ಬೋದು. ಇನ್ನು ಪೂಜೆ ಎಲ್ಲ ಸಾಯಂಕಾಲ ಏನು ಗಣೇಶನ ಒಂದು ಪೂಜೆ ಮಾಡಬೇಕಲ್ವ, ಅಂಗಾರಿಕ ಸಂಕಷ್ಟ ಚತುರ್ಥಿಯ ಗಣೇಶನ ಪೂಜೆಯನ್ನು ಸಾಯಂಕಾಲ ಒಂದು ಬಾರಿ ಸ್ನಾನವನ್ನು ಮಾಡಿಕೊಂಡು ನಂತರ ಒಂದು ಚಂದ್ರ ಉದಯ ಅಂದರೆ ಚಂದ್ರೋದಯ ಆದಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಒಳಗಡೆ ಬಂದು ಗಣೇಶನ ಒಂದು ಪೂಜೆಯನ್ನು ಮಾಡಿ ಓಂ ಗಣಪತಿಯೇ ನಮಃ ಅಂತ 108 ಬಾರಿ ಮಂತ್ರಗಳನ್ನು ಹೇಳಿ ಗರಿಕೆಯಿಂದ ಅರ್ಚನೆಯನ್ನು ಮಾಡಬೇಕಾಗುತ್ತೆ. ಇದೆಲ್ಲ ನಿಮ್ಮ ಪೂಜೆ ಎಲ್ಲ ಮುಗಿದ ಮೇಲೆ ಗಣೇಶನಿಗೆ ಒಂದು ಕರ್ಪೂರದ ಆರತಿಯನ್ನು ಮಾಡಿಬಿಟ್ಟು ಕೊನೆಯದಾಗಿ ಅಂಗಾರಿಕ ಸಂಕಷ್ಟದ ಕಥೆಯನ್ನು ಓದಬೇಕಾಗುತ್ತೆ. ತುಂಬ ಜನಕ್ಕೆ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟ ಚತುರ್ಥಿಯನ್ನು ಆಚರಿಸೋಕ್ಕೆ ಆಗ್ತಾ ಇರಲ್ಲ. ಅಂಥವರು ಇಂತಹ ಒಂದು ಅಂಗಾರಿಕ ಸಂಕಷ್ಟ ಚತುರ್ಥಿಯನ್ನು ಮಾಡೋದ್ರಿಂದ ಈ ಒಂದು ಅಂಗಾರಿಕ ಸಂಕಷ್ಟ ಚತುರ್ಥಿ 21 ಸಂಕಷ್ಟ ಚತುರ್ಥಿ ಮಾಡಿದಷ್ಟೇ ಪುಣ್ಯಫಲನ ನೀಡುತ್ತೆ. ಹಾಗಾಗಿ ಇದು ತುಂಬಾ ಶ್ರೇಷ್ಠವಾದದ್ದು ಅಂಗಾರಿಕ ಸಂಕಷ್ಟ ಚತುರ್ಥಿ ಅನ್ನೋದು. ಅಂಗಾರಿಕ ಸಂಕಷ್ಟ ಚತುರ್ಥಿಯನ್ನು ಆಚರಿಸೋದ್ರಿಂದ ಮಂಗಳ ಗ್ರಹ ದೋಷ ಇರೋರಿಗೆ ಆ ದೋಷ ನಿವಾರಣೆ ಆಗುತ್ತೆ. ಹಾಗೆ ನಾವು ಅಂದುಕೊಂಡಂತಹ ಕೆಲಸಗಳೆಲ್ಲ ಸಾಧನೆ ಆಗುತ್ತೆ. ಆರೋಗ್ಯದ ಸಮಸ್ಯೆ ಇದ್ದವರಿಗೆ ಆರೋಗ್ಯ ಸುಧಾರಿಸುತ್ತೆ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಎಲ್ಲವೂ ಕೂಡ ಸಕಲ ಭಾಗ್ಯಗಳು ನಮ್ಮದಾಗುತ್ತೆ. ನಾವು ಅಂದುಕೊಂಡಂತಹ ಎಷ್ಟೋ ದಿನಗಳಿಂದ ಇರುವಂತಹ ಕೆಲಸ ಆಗದೇ ಇರುವಂಥ ಕೆಲಸಗಳು ಆಗುತ್ತೆ. ಹಾಗಾಗಿ ಅಂಗಾರಿಕ ಸಂಕಷ್ಟ ಅನ್ನೋದು ತುಂಬಾ ಶ್ರೇಷ್ಠವಾದದ್ದು. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ತುಂಬಾ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಹೀಗೆ ಇನ್ನೂ ಒಳ್ಳೊಳ್ಳೆ ಉಪಯುಕ್ತವಾದಂತಹ ಅದ್ಭುತವಾದಂತಹ ಮಾಹಿತಿಗಳೊಂದಿಗೆ ನಾನು ದಿನನಿತ್ಯ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಟೇಕ್ ಕೇರ್ ಆ್ಯಂಡ್ ಬಾಯ್. ಇಷ್ಟೊತ್ತವರೆಗೂ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ದಕ್ಕೆ, ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.